ಒಂದೇ ಅಭಿಮತ, ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಸೌಹಾರ್ದಯುತವಾಗಿ ನಮ್ಮ ರಾಜ್ಯದಲ್ಲಿ ಚೆನ್ನಾಗಿರ್ಬೇಕು. ಎಲ್ಲರೂ ಕ್ಷುಲ್ಲಕ ಕಾರಣಗಳಿಗೋಸ್ಕರ ಈ ಜಗಳಾಡ ನಿಲ್ಲಿಸಿ ಅವರು ಜವಾಬ್ದಾರಿಯುತವಾಗಿ ನಡ್ಕೋಬೇಕು ಅಂತ ಹೇಳೋದು ನನ್ನ ಅನಿಸಿಕೆ. ನೋಡಿ, ನಾಗಮಂಗಲದಲ್ಲಿ ಕಿತ್ತಾಡಿರೋದಕ್ಕೂ ಹರಿಯಾಣ ಚುನಾವಣಾ ಪ್ರಚಾರದಲ್ಲಿ ಮಾತಾಡ್ತಾರೆ ಅಂದರೆ ಇದಕ್ಕೆಲ್ಲ ರಾಜಕಾರಣಕ್ಕೆ ಬಳಸ್ಕೊಂಡ್ರೆ ಈ ದೇಶದ ಪ್ರಧಾನಮಂತ್ರಿಗಳು ಇದಕ್ಕೆ ಏನು ಹೇಳೋದು? ನಾವು ಇದಕ್ಕೆ ಪ್ರಸ್ತಾಪ ಮಾಡಿದ್ದಾರೆ, ನೋಡೋಣ ಸರ್ಕಾರ ಏನು ತೀರ್ಮಾನ ತಗೋತದೋ. ಇನ್ನೂ ತಗೊಂಡಿಲ್ಲ ಫೈನಲ್. ಗ್ರಾಹಕರಿಗೆ ಹೊರೆಯಾಗದ ರೀತಿಯಲ್ಲಿ ಮತ್ತು ರೈತರಿಗೆ ಅನುಕೂಲಕರವಾದ ರೀತಿಯಲ್ಲಿ ಯಾವ ಥರ ಡಿಸಿಷನ್ ತೆಗೆದು ಸರ್ಕಾರ ತೀರ್ಮಾನ ತಗೊಂಡ್ಮೇಲೆ ನೋಡೋಣ. ಈಗಾಗಲೇ ಆಡಳಿತ ಮಂಡಳಿ KMF ಅವರು ಹೇಳಿದ ತಕ್ಷಣ ಮುಖ್ಯಮಂತ್ರಿಗಳೇನು ಒಪ್ಕೊಬೇಕು ಅಂತ ಏನಿಲ್ಲ. ಅದನ್ನು ನೋಡಿ ಚೀಫ್ ಮಿನಿಸ್ಟ್ರು ಮತ್ತು ಸರ್ಕಾರ ಕ್ಯಾಬಿನೆಟಲ್ಲಿ ಮಾತಾಡಿ ಎಷ್ಟು ಜಾಸ್ತಿ ತೀರ್ಮಾನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ. ಆಮೇಲೆ ಬೇರೆ ರಾಜ್ಯಗಳು ಹೋಲಿಕೆ ಮಾಡಿದ್ರೆ ನಮ್ಮಲ್ಲಿ ಕಡಿಮೆ ಇದೆ ಅದನ್ನು ಹೇಳಿದ್ದಾರೆ. ನಾನು ನಿನ್ನೆ ಸಹಕಾರ ಸಚಿವರು ಸ್ಟೇಟ್ಮೆಂಟ್ ಕೇಳಿಸ್ಕೊಂಡೆ. ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಅದು ಇವಾಗ ಕಮ್ಮಿ ಇದೆ. ಆ್ಯಕ್ಚುಲಿ ಬೇರೆ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ಕರ್ನಾಟಕದಲ್ಲಿ ಹಾಲಿನ ದರ ಕಡಿಮೆ ಇದೆ. ಅದೇ ನಾನು ಹೇಳಿದ್ದಲ್ಲ, ಈಗಾಗಲೇ ಜಾಸ್ತಿ ಸಾರ್ವಜನಿಕರಿಗೂ ಹೊರೆ ಆಗಬಾರ್ದು, ರೈತರಿಗೂ ಸ್ವಲ್ಪ ಜಾಸ್ತಿ ಕೊಡಬೇಕು. ಅದನ್ನು ನೋಡಿ ಬ್ಯಾಲೆನ್ಸ್ ಮಾಡಿ ಮಾಡ್ತಾರೆ ಅಂತ ನಾನು ಕೇರಳ ಮೂಲಕ ಅವ್ರ ಕೈ ಮಾಡಿ ಕೇರಳದ ಗೊತ್ತಿಲ್ಲ. ಏನು ಯಾವ ನ್ಯೂಸ್ ಬಂದಿಲ್ಲಲ್ಲ, ಇಲ್ಲಿ ಗೊತ್ತಿಲ್ಲ. ಅದು ಗೊತ್ತಿಲ್ಲ. ನಂದು ಒಂದೇ ಅಭಿಮತ, ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಸೌಹಾರ್ದಯುತವಾಗಿ ನಮ್ಮ ರಾಜ್ಯದಲ್ಲಿ ಚೆನ್ನಾಗಿರ್ಬೇಕು. ಎಲ್ಲರೂ ಕ್ಷುಲ್ಲಕ ಕಾರಣಗಳಿಗೋಸ್ಕರ ಈ ಜಗಳಾಡ ನಿಲ್ಲಿಸಿ ಅವರು ಜವಾಬ್ದಾರಿಯುತವಾಗಿ ನಡ್ಕೋಬೇಕು ಅಂತ ಹೇಳೋದು ನನ್ನ ಅನಿಸಿಕೆ. ನೋಡಿ, ನಾಗಮಂಗಲದಲ್ಲಿ ಕಿತ್ತಾಡಿರೋದಕ್ಕೂ ಹರಿಯಾಣ ಚುನಾವಣಾ ಪ್ರಚಾರದಲ್ಲಿ ಮಾತಾಡ್ತಾರೆ ಅಂದರೆ ಇದಕ್ಕೆಲ್ಲ ರಾಜಕಾರಣಕ್ಕೆ ಬಳಸ್ಕೊಂಡ್ರೆ ಈ ದೇಶದ ಪ್ರಧಾನಮಂತ್ರಿಗಳು ಇದಕ್ಕೆ ಏನು ಹೇಳೋದು? ನಾವು ಇದಕ್ಕೆ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ರೀತಿ ಆಯ್ತಿದ್ದು. ಇಂಥ ಪ್ರಕರಣಗಳನ್ನ ಭಾಳ ಸೂಕ್ಷ್ಮವಾಗಿ ನಿಭಾಯಿಸಬೇಕು. ಸರ್ಕಾರ ಎಲ್ಲ ಪ್ರಯತ್ನಗಳು ಮಾಡಿ ಈ ಪ್ರಕರಣದ ಸತ್ಯಾಸತ್ಯತೆಗಳನ್ನು ತಿಳ್ಕೊಂಡು ಯಾರು ಅಪರಾಧ ಮಾಡಿದ್ದಾರೆ ಅವ್ರನ್ನೆಲ್ಲನೂ ಜೈಲಿಗೆ ಕಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇದನ್ನು ಎತ್ಕೊಟ್ಟು ಈ ಉರಿಯೋ ಬೆಂಕಿಗೆ ತುಪ್ಪ ಸುರಿಯುವಂಥ ಕೆಲಸ ಯಾವುದೇ ಪಕ್ಷದವರು ಮಾಡಬಾರ್ದು ಅನ್ನೋದು ನನ್ನ ಅಭಿಮತ.